ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್. ನೀವೆಲ್ಲ ನೋಡಿದಿರಾ, ಲಾಸ್ಟ್ ವ್ಲಾಗ್ ನಂದು ಹೇರ್ ಕೇರ್ ಆಗಿತ್ತು. ಇವತ್ತು ನಾನು ಬ್ಯೂಟಿ ಅಂದ್ರೆ ಮೇಕಪ್ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಸೊ ದಿಸ್ ಇಸ್ ಸ್ಪೆಷಲಿ ಫಾರ್ ಲೇಡೀಸ್ ಅಂತ ಹೇಳ್ಬೋದು, ನಿಮ್ಗೆಲ್ಲ ಇಷ್ಟ ಆಗ್ಬೋದು. ನೋಡಿ, ಇದು ಬಂದ್ಬಿಟ್ಟು 2-in-1 ಮೇಕಪ್ ಅಂತ ಹೇಳ್ಬೋದು. ನೀವು ಪಾರ್ಟಿ ವೇರ್ಸ್ಗೂ ಮಾಡ್ಕೊಳ್ಬಹುದು ಅಂಡ್ ಟ್ರೆಡಿಷನಲ್ ಆಗು ಮಾಡ್ಕೋಬಹುದು. ಒನ್ ಸ್ಟೆಪ್ ಮಾತ್ರ ವೇರಿ ಆಗುತ್ತೆ. ಸೊ ಇವತ್ತು ನಾನು ಮೇಕಪ್ ಮಾಡಕ್ ಹೊರಟಿರೋರು ನನ್ನ ಫ್ರೆಂಡ್ ಪ್ರಕೃತಿ ಅಂತ. ಪ್ರಕೃತಿ ಅವರೇ ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡ್ಬಿಡಿ. ಹಾಯ್, ನಮಸ್ತೆ. ಓಕೆ, ಇವ್ರು ನನ್ನ ಫ್ರೆಂಡ್ ಅಂಡ್ ಇವತ್ತು ನಮ್ಮ ಜೊತೆ ಇನ್ನೊಬ್ರು ಪರ್ಸನಲ್ ಇದ್ದಾರೆ, ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಅವರು ಬ್ಯಾಕ್ ಆಫ್ ದ ಕ್ಯಾಮ್ರಾದಲ್ಲಿದ್ದಾರೆ. ಓಕೆ, ಇವಾಗ ನಿಮ್ಗೆ ಹೇಳ್ತೀನಿ, ಬನ್ನಿ. ಇನ್ ಯಾರು ಅಲ್ಲ, ನಮ್ಮ ರಕ್ಷಿತಾ ಅಕ್ಕ. ಹಾಯ್ ಎವ್ರಿವನ್. ನೋಡಿ, ಓಕೆ, ಸೊ ನಾವು 3 ಜನ ಸೇರ್ಕೊಂಡು ಇವತ್ತೊಂದು ವಂಡರ್ಫುಲ್ ಆದಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೊರಟಿದೀವಿ. ಎಕ್ಸ್ಪೆರಿಮೆಂಟ್ ಅಲ್ಲ, ಇದೊಂಥರ ನಮ್ಗೆ ಗರ್ಲ್ಸ್ಗೆ ಮೇಕಪ್ ಅಂದ್ರೆ ಗೊತ್ತಲ್ವಾ, ಅದು ಸೊ ಹಾರ್ಟ್ ಟಚಿಂಗ್. ಸೊ ಇವತ್ತು ನಾನು ಇವ್ರಿಗೆ ಟ್ರೆಡಿಷನಲ್ ಮೇಕಪ್ ಮಾಡ್ಲಿಕ್ಕೆ ಹೊರಟಿದೆ. ಟ್ರೆಡಿಷನಲ್ ಲುಕ್ ಹೇಗೆ ಕೊಡ್ಬೇಕು ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ನಾನು ಯೂಸ್ ಮಾಡ್ತಿರೋದು 2 ಕಾಸ್ಟ್ಲಿ ಪ್ರಾಡಕ್ಟ್ಸು. ಅದ್ರ ಬದಲು ನೀವು ಬೇರೆದು ಯೂಸ್ ಮಾಡ್ಬೋದು. ಫಸ್ಟ್ ಬಂದ್ಬಿಟ್ಟು ಇವ್ರದ್ದು ಸ್ಕಿನ್ ಟೋನ್ ಹೇಗಿದೆ ಅಂದ್ರೆ ಫೇರ್ ಆಗಿದೆ, ಬಟ್ ಚೀಕ್ಸ್ ಎಲ್ಲ ಫೇರ್ ಆಗಿದೆ. ಇಲ್ಲಿ ಬಂದ್ರೆ ಸ್ವಲ್ಪ ಅನ್ಇವನ್ ಟೋನ್ ಇದೆ, ಸ್ವಲ್ಪ ಡಾರ್ಕ್ ಆಗಿದೆ. ಆಮೇಲೆ ಇವ್ರಿಗೆ ಡಾರ್ಕ್ ಸರ್ಕಲ್ಸ್ ಇದೆ. ಸೊ ಇವತ್ತು ನಾನು ಇವ್ರಿಗೆ ಹೇಗೆ ಮ್ಯಾಚ್ ಮಾಡ್ತೀನಿ ಈವನ್ ಟೋನ್ ಆಗಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಓಕೆ, ಮಾಡೋಣ, ನಿಮ್ಗೆಲ್ಲ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ಇದು ಆ್ಯಕ್ಚುಲಿ ನಾನು ಚಾನಲಲ್ಲಿ ವರ್ಕ್ ಮಾಡೋವಾಗ ನಮ್ಮ ಮೇಕಪ್ ಮ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು, ಸೊ ಅದು ಸ್ವಲ್ಪ ನೆನಪಿದೆ, ಅವಾಗ ಮಾಡ್ಕೋತಿದ್ವಿ. ಇವಾಗ ಅದನ್ನ ಮಾಡಕ್ ಹೊರಟಿದ್ದೀನಿ. ಇವತ್ತು ಫಸ್ಟ್ ಪ್ರಾಡಕ್ಟ್ ಬಂದು ಪ್ರೈಮರ್. ಏನೇ ಮೇಕಪ್ ಮಾಡಕ್ ಮುಂಚೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ, ಹಾಗೆ ಮಾಯಿಶ್ಚರೈಸರ್ ಹಾಕಿ 5 ಮಿನಿಟ್ಸ್ ಬಿಡಿ. ಇವ್ರದ್ದು ಮಾಯಿಶ್ಚರೈಸಿಂಗ್ ಕೂಡ ಆಗಿದೆ. ಆಮೇಲೆ ನೀವು ಮ್ಯಾಕಲ್ಲಿ ಯೂಸ್ ಮಾಡಿದ್ರೆ ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಪ್ರೈಮರ್ ಪ್ಲಸ್ ಬೇಸ್ ಪ್ಲಸ್ ನಿಮ್ಗೆ ಮಾಯಿಶ್ಚರೈಸಿಂಗ್ ಸಿಗತ್ತೆ. ಸೊ ನಾನು ಇವತ್ತು ಯೂಸ್ ಮಾಡ್ತಿರೋದು ಮ್ಯಾಕ್ ಪಿಪ್ ಅಂಡ್ ಪ್ರೈಮ್ ಅನ್ನೋದನ್ನ ನಾನು ಯೂಸ್ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನ್ಯಾಚುರಲ್ ರೇಡಿಯನ್ಸ್ ಬೇಸ್ ಲುಮಿನಾ ಅಂತ. ಸೊ ಇದು ನಾನು ಮ್ಯಾಕ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಇದು ಕಾಸ್ಟ್ ಬಂದ್ಬಿಟ್ಟು 3800 ಇತ್ತು. ತುಂಬಾ ಕಾಸ್ಟ್ಲಿ ಆಯ್ತು, ಬಟ್ ಓಕೆ, ನಮಗೋಸ್ಕರ ನಾವು ಇಷ್ಟು ತುಂಬಾ ಕಾಸ್ಟ್ಲಿ ಅಂದ್ರೆ ಇನ್ನ 12,000 13,000 ಕೂಡ ಇತ್ತು. ಬಟ್ ನಮ್ಮ ಬಜೆಟ್ಗೆ ನಮ್ಗೆ ಸ್ಯಾಟಿಸ್ಫೈ ಆಗುವಂಥದ್ದು ಇದನ್ನ ಯೂಸ್ ಮಾಡ್ತಿದ್ದೀನಿ ನಾನು, ಮ್ಯಾಕ್ ಪ್ರಾಡಕ್ಟ್. ಇದಾದ್ಮೇಲೆ ನೆಕ್ಸ್ಟ್ ಫೌಂಡೇಶನ್ಗೆ ಬಂದ್ರೆ, ನಾನು ಬೆಸ್ಟ್ ಫೌಂಡೇಶನ್ ನಿಮ್ಗೆ ಸಜೆಸ್ಟ್ ಮಾಡೋದು ಅಂದ್ರೆ ಮೆಬಿಲಿನ್ದು. ಸೊ ಕಾಸ್ಟ್ ಕೂಡ ನಮಗೆ ಫ್ರೆಂಡ್ಲಿ ಆಗಿರುತ್ತೆ ಅಂಡ್ ನಾವು ಬೆಳಗ್ಗೆ ಹಾಕೊಂಡ್ರೆ ಸಂಜೆವರೆಗೂ ಹಾಗೆ ಇರುತ್ತೆ, ನಾವು ವಾಶ್ ಮಾಡೋವರೆಗೂ ಕೂಡ ಹಂಗೆ ಇರುತ್ತೆ. ಸೊ ಇವತ್ತು ನಾನು ಫಿಟ್ ಮೀ ಮೆಬಿಲಿನ್ ಫೌಂಡೇಶನ್ ನ ಯೂಸ್ ಮಾಡ್ತಿದ್ದೀನಿ. ಇದು ಕೋಡ್ ಬಂದ್ಬಿಟ್ಟು ಇವ್ರ ಸ್ಕಿನ್ ಟೋನ್ಗೆ 230 ನ್ಯಾಚುರಲ್ ಬಫ್ ಅನ್ನೋದನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಇವ್ರಿಗೆ ಫೌಂಡೇಶನ್ ಅಂಡ್ ದಿಸ್ ಈಸ್ ಫಾರ್ ನ್ಯಾಚುರಲ್ ಟೋನಿಂಗ್. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ತುಂಬಾ ವೇರಿ ಟೋನ್ಸ್ ಇದೆ. ನಿಮ್ಗೆ ಯಾವ್ದಾದ್ರು ಹತ್ರದಲ್ಲಿರೋ ಔಟ್ಲೆಟ್ಸ್ಗೆ ಹೋದ್ರೆ ಅವ್ರು ನಿಮ್ಗೆ ಮ್ಯಾಚ್ ಮಾಡಿ ನಿಮ್ ಸ್ಕಿನ್ ಟೋನ್ ಏನು ಅಂತ ಹೇಳ್ತಾರೆ. ಸೊ ಇವ್ರ ಸ್ಕಿನ್ ಟೋನ್ ಇದ್ರೆ ಯು ಕ್ಯಾನ್ ಯೂಸ್ 230 ಕೋಡ್ ಅಂತ ಹೇಳ್ತೀನಿ. ಸೊ ಇದು ಫೌಂಡೇಶನ್ ಆಯ್ತು. ನೆಕ್ಸ್ಟ್ ಕನ್ಸೀಲರ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋದು, ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡೋದು ಬಂದ್ಬಿಟ್ಟು ಕನ್ಸೀಲರ್. ಇವತ್ತು ನಾನು ಮ್ಯಾಕ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಟಿಕ್. ಸೊ ಇದು ಹೇಗಿರುತ್ತೆ ಅಂದ್ರೆ ನಮ್ಗೆ ಕ್ರೀಮಿ ಆಗಿರುತ್ತೆ ಟೆಕ್ಸ್ಚರ್, ನೋಡ್ಬೋದು. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದಿಲ್ಲ ಅಂದ್ರೆ ನೀವು ಮೆಬಿಲಿನ್ ಯೂಸ್ ಮಾಡ್ಬೋದು ಅಂಡ್ ಲ್ಯಾಕ್ಮಿ ಕೂಡ ಕನ್ಸೀಲರ್ಸ್ ಓಕೆ. ಅಂಡ್ ಇನ್ನೊಂದು ನ್ಯಾಚುರಲ್ ಬಫ್ಸ್ ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಿದೆ, ಅದು ಯೂಸ್ ಮಾಡ್ಬೋದು. ಸೊ ಇದು ಅಂಡ್ ಮೋರ್ ಓವರ್ ಐ ಆಮ್ ಸೋ ಸಾರಿ, ನಾನು ಇದು ಹೇಳೋದು ಮರ್ತೋದೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಮಗೆ ನಮ್ಮ ಕಾಸ್ಟ್ ತಕ್ಕಂತೆ ನಾವು ಹೈಲೈಟ್ ಆಗಿ ಕಾರಣಕ್ಕೆ, ಬ್ಯೂಟಿ ಆಗಿ ಕಾರಣಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀವಿ ಅಷ್ಟೇ, ಯಾವುದೇ ಪ್ರಮೋಷನ್ಸ್ ಇಲ್ಲ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮಗೆ ಕಾಂಪ್ಯಾಕ್ಟ್ ಪೌಡರ್. ನಾನು ಇವತ್ತು ಮೆಬಿಲಿನ್ದೇ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ಮೆಬಿಲಿನ್ ಒಂಥರ ತುಂಬ ಕಾಸ್ಟ್ಲಿನೂ ಅಲ್ಲ, ನಮಗೆ ನಮ್ಮ ಬಜೆಟ್ಗೆ ಸಿಗುತ್ತೆ ಅಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಮೆಬಿಲಿನ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ಮೆಬಿಲಿನ್ ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಕೋಡ್ ಬಂದು 310. ಸೊ ಫೌಂಡೇಶನ್ದು 230 ಯೂಸ್ ಮಾಡ್ತಾ ಇದ್ದೀನಿ, ಇದ್ರದ್ದು 310 ಯೂಸ್ ಮಾಡ್ತಿದ್ದೀನಿ. ಸೊ ಇದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದಾದ್ಮೇಲೆ ಐ ಶಾಡೋಸ್ ಬಂದ್ರೆ ಸೇಮ್ ನಾನು ಅಂಡ್ ಐಲೈನರ್ ಕೂಡ ನಾನು ಮೆಬಿಲಿಂದ ಯೂಸ್ ಮಾಡ್ತೀನಿ.
ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ನಾನು ಹೇಳ್ತೀನಿ, ಹೈಲಿ ರೆಕಮೆಂಡೆಡ್. ನೀವು ಐಲೈನರ್ ಯೂಸ್ ಮಾಡಬೇಕು ಅಂದರೆ ಮೆಬಿಲಿಂದ ಇದು ತೊಗೊಳ್ಳಿ. 250 ರೂಪೀಸ್ ಅಷ್ಟೇ, ಬಟ್ ಸಕ್ಕದಾಗಿರುತ್ತೆ. ಕೆನ್ ಸಿ ದಿಸ್ ಎಷ್ಟು ಡಾರ್ಕ್ ಆಗಿರುತ್ತೆ ಅಂದರೆ ಒಂದು 2 ಮಿನಿಟ್ಸ್ ಸಾಕು ಇದು ಹಾರಲಿಕ್ಕೆ. ಆ್ಯಂಡ್ ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಬಟ್ ಲಾಂಗ್ ಲಾಸ್ಟಿಂಗ್ ಇದು. ಸೊ ಮಳೆಲೆಲ್ಲ ಹೋಗ್ತೀವಿ ನಾವು, ಕಾಜಲೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಇದನ್ನು ಯೂಸ್ ಮಾಡಿ, ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಯಾಲೆಟ್ಸಿಗೆ ಬಂದರೆ ಐ ಶಾಡೋ ಪ್ಯಾಲೆಟ್ಸ್ಗೆ. ಸೊ 2 ಟೈಪ್ಸ್ ಆಫ್ ಪ್ಯಾಲೆಟ್ಸ್ ಬರುತ್ತೆ. ಒಂದು ಡಾರ್ಕ್ ಶೇಡ್ಸ್ ಬರುತ್ತೆ, ಇನ್ನೊಂದು ಲೈಟ್ ಶೇಡ್ಸ್ ಬರುತ್ತೆ. ಲೈಟ್ ಶೇಡ್ಸಲ್ಲಿ ಪಿಂಕಿಶ್, ಬ್ರೌನಿಶ್, ನೀವು ಟ್ರೆಡಿಷ್ನಲ್ಗೆ ಹೋಗಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ಪಿಂಕಿಶ್, ಬ್ರೌನಿಶ್ ಈ ಥರ. ನಾನಿವತ್ತು ಟ್ರೆಡಿಷ್ನಲ್ಗಾದರೆ ಸ್ವಿಸ್ ಬ್ಯೂಟಿ ಅಂತ ಅನ್ಲಿಮಿಟೆಡ್ ಶಾಡೋ ಪ್ಯಾಲೆಟ್, ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಯಾವ್ಯಾವ್ದಿದೆ ಅಂತ. ಬಟ್ ಇನ್ನೊಂದು ಏನಂದರೆ ಇದು ಕೂಡ ತುಂಬಾ ಲೈಕ್ ಕ್ರೀಮಿ ಟೆಕ್ಸ್ಚರ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂತು. ಸೊ ನಿಮಗೆ ಟ್ರೆಡಿಷ್ನಲ್ ಬ್ಯೂಟಿಗೆ ಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ಓನ್ಲಿ 150 ರೂಪೀಸ್ ಇದು ಸ್ವಿಸ್ ಬ್ಯೂಟಿ ಅಂತ. ನಿಮಗೆಲ್ಲ ನೈಕಾಲಿ ಆಫರ್ಸ್ ಇದ್ದಾಗ ಬೈ 1 get 1 ಎಲ್ಲ ಸಿಗುತ್ತೆ. ಸೊ ಟ್ರೈ ಮಾಡಿ. ಇದು ನಿಮಗೆ ಟ್ರೆಡಿಷನಲ್ ಬೇಕಂದರೆ ಈ ಥರ ಪ್ಯಾಲೆಟ್ಸ್ನ ಯೂಸ್ ಮಾಡಿ. ಸೊ ನಿಮಗೆ ಮಾಡ್ರನ್ ಲುಕ್, ಪಾರ್ಟಿ ವೇರ್, ಡಿನ್ನರ್ಗೆ, ನೈಟ್ ಡಿನ್ನರ್ಗೆ ಅದಕ್ಕೆಲ್ಲ ಹೋಗ್ತೀನಿ ಅಂದರೆ ಗೋ ಫಾರ್ ನ್ಯೂಡ್ ಕಲರ್ಸ್. ನ್ಯೂಡಲ್ಲೂ 2 ವೇ ಬರುತ್ತೆ. ಒಂದು ನ್ಯಾಚುರಲ್ ಲೈಟ್ ಕಲರ್ಸ್, ಇನ್ನೊಂದು ಡಾರ್ಕ್ ಕಲರ್ಸ್. ಸೊ ನೀವು ಡೇಟ್ ಹೋಗ್ತಿದ್ದೀರಾ ನಿಮ್ಮ ಬಾಯ್ ಫ್ರೆಂಡ್ಸ್ ಜೊತೆ, ಒಂದು ಸ್ಪೆಷಲ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂದರೆ ಗೋ ಫಾರ್ ಡಾರ್ಕ್ ಅಂತ ಹೇಳ್ತೀನಿ ನಾನು. ಸೊ ಇವತ್ತು ನಾನು ಡಾರ್ಕ್ಗಾದರೆ ಮೆಬಿಲಿಂದು ಸೇಮ್ ಮೆಬಿಲಿನ್ ನ್ಯೂಡ್ ಕಲರ್ಸ್ ಡಾರ್ಕಲ್ಲಿ ತೋರಿಸ್ತಿದ್ದೀನಿ. ಸೊ ನೋಡ್ಬೋದು ನಿಮಗೆ. ಸೊ ಪಾರ್ಟಿ ವೇರ್ಸ್ಗಾದರೆ ಇದು ಯೂಸ್ ಮಾಡಿ. ಇದು ನಿಮಗೆ ಲೈಕ್ ಲೈಟ್ ಕಲರ್ ಡ್ರೆಸ್ ಹಾಕಿದರೆ ಡಾರ್ಕ್ ಶಾಡೋಸ್ ಯೂಸ್ ಮಾಡಿ. ಡಾರ್ಕ್ ಕಲರ್ ಡ್ರೆಸ್ ಹಾಕಿದರೆ ಗೋ ಫಾರ್ ನ್ಯಾಚುರಲ್ಸ್ ಅಂತ, ಅಂದರೆ ಲೈಟ್ಗೆ ಹೋಗಿ ಅಂತ ಹೇಳ್ತೀನಿ ನಾನು. ಲೈಟ್ಗಾದರೆ ನ್ಯಾಚುರಲ್ಸ್ ಅಂತ. ಇದು ಬಂದ್ಬಿಟ್ಟು ಔಟ್ ಆಫ್ ಕಂಟ್ರಿಯಿಂದ, ಇದು ಮೆಕ್ಸಿಕೋನಲ್ಲಿ ತೊಗೊಂಡಿದ್ದು ಐ ಶಾಡೋ ಪ್ಯಾನಲ್ ಇದು. ಸೊ ಇದರಲ್ಲಿ ಈ ಕಲರ್ಸ್ ಇದೆ. ಸೊ ಐ ಶಾಡೋಸು ಇವು 3 ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಕಮ್ಮಿಂಗ್ ಫಾರ್ ದ ಫೈನಲ್ ಅಂತ ಅಂದರೆ ಹೈಲೈಟರ್. ನಾವು ಇಷ್ಟೆಲ್ಲ ಮಾಡಿಕೊಂಡು ಫೈನಲ್ ಟಚ್ ಕೊಟ್ಟಿಲ್ಲ ಅಂದರೆ ಮೇಕಪ್ಗೆ ಒಂದು ಏನಂತಾರೆ ಕಳೆ ಬರೋದು ಅಂದರೆ ಹೈಲೈಟರ್ ಯೂಸ್ ಮಾಡೋದ್ರಿಂದ ನಮ್ಮ ಹತ್ರ ಎಷ್ಟೊಂದು ಚೆನ್ನಾಗಿರುತ್ತೆ. ಲೈಕ್ ಕಣ್ಣು ಚೆನ್ನಾಗಿರುತ್ತೆ, ಅದಕ್ಕೊಂದು ಸ್ವಲ್ಪ ಹೈಲೈಟ್ ಮಾಡಬೇಕು, ಅವಾಗ ಕಾಜಲ್ ಹಾಕಬೇಕು. ಇವಾಗ ಚೀಕ್ಸ್ ಎಲ್ಲ ಚೆನ್ನಾಗಿರುತ್ತೆ, ಬ್ಲಷ್ ಯೂಸ್ ಮಾಡ್ಬೋದು ಚೀಕ್ಸ್ ಹೈಲೈಟಿಂಗ್. ಇವಾಗ ನೋಸು ಕೂಡ ಶಾರ್ಪ್ ಇಲ್ಲ, ಹಿಂಗೆ ಬೆಂಡ್ ಇದೆ ಅಂತ ಎಲ್ಲ ಅಂದಾಗ ನೀವು ಹೈಲೈಟರ್ನ ಯೂಸ್ ಮಾಡಿ. ನಾನಿವತ್ತು ಮ್ಯಾಕ್ ಅದರಲ್ಲಿ ಈ ಥರ ರೋಸಿ ಪಿಂಕ್ ಕಲರಲ್ಲಿ ನಾನು ಹೈಲೈಟಿಂಗ್ ಮಾಡಕ್ಕೆ ಹೋಗ್ತೀನಿ. ಸೊ ಇದು ಮಾಡೋದ್ರಿಂದ ಏನು ಅಂದರೆ ನೋಸ್ ಸ್ವಲ್ಪ ಹೈಲೈಟಾಗಿ ಕಾಣೋಕ್ಕೆ ಹಿಂಗೆ ಹಾಕಿದ್ರೆ ನಾನು ಇವಾಗ ತೋರಿಸ್ತೀನಿ ಹೇಗೆ ಹಾಕಬೇಕು ಅಂತ. ಸೊ ಇದನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ಶೇಪ್ ಕೊಡಲಿಕ್ಕೋಸ್ಕರ ಲಿಪ್ಗೆ. ಅದಾದಮೇಲೆ ಸೊ ಬ್ರಷಸ್ಗೆ ಬಂದಾಗ ನಾನು ಫೌಂಡೇಶನ್ ಬ್ಲೆಂಡಿಂಗಿಗಾದರೆ ಸೊ ಫಿಟ್ ಮೀದು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? 700 ರೂಪೀಸು. ಇನ್ನೊಂದು ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಿನಿ ಸೋಲ್ ತೊಗೊಂಡಿದ್ದು ಓನ್ಲಿ 200 ರೂಪೀಸು. 700 ರೂಪೀಸ್ ಒಂದೇ ಬ್ರಷು, 200 ರೂಪೀಸ್ಗೆ ಇಷ್ಟೆಲ್ಲ ಬ್ರಷ್. ನಾನು ತೊಗೊಂಡು ವೇಸ್ಟ್ ಮಾಡಿದೆ, ಯಾರು ತೊಗೊಳಕ್ಕೆ ಹೋಗ್ಬಿಡಿ. ಈ ಥರದಲ್ಲಿ ಮಿನಿ ಸೋಲ್ಸಲ್ಲಿ ಹೋದರೆ ನಿಮಗೆ ಚೆನ್ನಾಗಿರೋ ಬ್ಯೂಟಿ ಬ್ಲೆಂಡರ್ಸು, ಈ ಥರ ಬ್ರಷಸ್ ಎಲ್ಲ ಸಿಗುತ್ತೆ, ಯೂಸ್ ಮಾಡಿ. ನಾವು ಹೆಂಗೆ ಮಾಡ್ಕೊಂಡ್ರು ನಾವು ಬ್ಲೆಂಡ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರಲ್ಲಿ ಬ್ಲೆಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತಲ್ಲ, ಹಿಂಗೆ ಅನ್ಕೊಂಡ್ರೆ ಇದ್ರಲ್ಲಿ ಚೆನ್ನಾಗಿ ಬರಲ್ಲ. ಇದ್ರಲ್ಲಿ ತೊಗೊಂಡು ಹಿಂಗೆ ಅನ್ಕೊಂಡ್ರೆ ಬರಲ್ಲ. ಕ್ಲೀನಾಗಿ ಬ್ಲೆಂಡ್ ಮಾಡಿದ್ರೆ ಯಾವುದೇ ಬ್ರಷ್ ಆದ್ರೂ ಚೆನ್ನಾಗಿ ಬರುತ್ತೆ. ಸೊ ಇಷ್ಟ ಆಯಿತು. ಆ್ಯಂಡ್ ಲಿಪ್ಸ್ಟಿಕ್ಗೆ ಬಂದಾಗ ಸೊ ಆಲ್ಮೋಸ್ಟ್ ಎಲ್ಲರ ಹತ್ರ ಎಲ್ಲ ಕಲರ್ಸ್ ಇರುತ್ತೆ. ಇವಾಗ ಹೈ ಟ್ರೆಂಡಿಂಗ್ ಅಂತ ಅಂದರೆ ಲಿಕ್ವಿಡ್ ಲಿಪ್ಸ್ಟಿಕ್ಸ್, ನಿಮಗೂ ಗೊತ್ತು. ಸೊ ಈ ಥರ ಲಿಕ್ವಿಡ್ ನಾನಿವತ್ತು ಯೂಸ್ ಮಾಡೋಕ್ಕೆ ಹೊರಟಿರೋದು ಮೆಬಿಲಿನ್ ನ್ಯೂಯಾರ್ಕ್. ಇದೇ ಇದ್ರ ಕೋಡ್ ಬಂದ್ಬಿಟ್ಟು ವಯೋಗರ್ ಅಂತ 50. ಸೊ ಇದನ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನ ಯೂಸ್ ಮಾಡೋಣ ಅಂತ ತಂದಿದ್ದೀನಿ. ಇನ್ನೊಂದು ಈ ಥರ ಪಿಂಕಿಶ್ ಅಲ್ಲಿದೆ, ಇದನ್ನು ತಂದಿದ್ದೀನಿ. ಇದು ಮೆಬಿಲಿನ್ನಲ್ಲೇ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಲಿಪ್ಸ್ಟಿಕ್ ತೊಗೊಂಡಿದ್ದಕ್ಕೆ ಇದು ಫ್ರೀ ಬಂತು, ಸುಮ್ಮನೆ ಶೋಗೆ ಇಟ್ಕೊಂಡಿದ್ದೀನಿ, ಇದನ್ನು ಯೂಸ್ ಮಾಡಲ್ಲ. ಆಮೇಲೆ ಬಿಂದೀಸ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಸೊ ಇಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬ್ಯೂಟಿ ಬ್ಲೆಂಡರ್ಸು. ಸೊ ಈ ಥರ ಬ್ಲೆಂಡರ್ಸ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಇದು. ಇಷ್ಟೊತ್ತು ನಂದೆಲ್ಲ ಕೇಳಿದ್ರಿ ಏನೇನು ಪ್ರಾಡಕ್ಟ್ಸ್ ಅಂತ. ಇವಾಗ ಹೇಗೆ ಮಾಡಬೇಕು ಅಂತ ನೋಡಿ. ಸೊ ನಾವು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ಇರುತ್ತೆ. ಅದು ಸ್ಟೆಪ್ನ ನಾವು ಕ್ಲೀನಾಗಿ ಮೇಂಟೈನ್ ಮಾಡಿಬಿಟ್ರೆ ಯಾವ ಪ್ರಾಡಕ್ಟ್ ಮಾಡಿದ್ರು ಅದೇ ಫಿನಿಶಿಂಗ್ ಬರುತ್ತೆ. ಸೊ ನಾವು ಹಾಕೋದ್ರಲ್ಲಿ, ನಾವು ಬ್ಲೆಂಡ್ ಮಾಡೋದ್ರಲ್ಲಿ, ನಾವು ಅದನ್ನ ಇಟ್ಕೊಳ್ಳೋದ್ರಲ್ಲಿ ಡಿಪೆಂಡ್ ಆಗುತ್ತೆ. ಫಸ್ಟು
ಯಾವುದೇ ನೀವು ಪ್ರಾಡಕ್ಟ್ಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ಮಾಯಿಶ್ಚರೈಸಿಂಗ್ ಕಂಪಲ್ಸರಿ. ಬಿಕಾಸ್ ನಾವು ಇಷ್ಟೆಲ್ಲ ಯೂಸ್ ಮಾಡ್ತೀವಿ, ಇದರಲ್ಲಿ ಎಷ್ಟೆಷ್ಟು ಕೆಮಿಕಲ್ಸ್ ಇರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ಮಾಯಿಶ್ಚರೈಸಿಂಗ್ ಮಾಡಲೇಬೇಕು. ಆಮೇಲೆ ಮೇಕಪ್ ಎಲ್ಲ ಆದಮೇಲೆ ಮಲ್ಗೋಕ್ಕೂ ಮುಂಚೆ ಪ್ಲೀಸ್ ಮೇಕಪ್ ರಿಮೂವರ್ ಯಾವುದಾದ್ರು ಯೂಸ್ ಮಾಡಿ. ಇಲ್ಲ ನ್ಯಾಚುರಲ್ ಆಗಿ ಕೊಕೊನೆಟ್ ಆಯಿಲ್, ಇಲ್ಲ ಮನೆಯಲ್ಲ ಮಾಯಿಶ್ಚರೈಸರ್ ಇದ್ರೆ ಮಾಯಿಶ್ಚರೈಸರ್ ರಿಮೂವ್ ಮಾಡ್ಬೋದು. ಕ್ಲೀನಾಗಿ ರಿಮೂವ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಮಾಯಿಶ್ಚರೈಸರ್ ಹಾಕ್ಕೊಂಡು ಮಲ್ಕೊಳ್ಳಿ. ಸೊ ಇದು ನಾವು ಏನೇ ಹಾಕಿದ್ರು ಅದು ಒಳಗೆ ಹೋಗ್ದಿರಾ ಲೈಕ್ ಹಾಳಾಗ್ದಿರಾ ಇರುತ್ತೆ ನಮ್ಮ ಸ್ಕಿನ್ ಅಂತ ಹೇಳ್ಬೋದು. ಸೊ ಇದೊಂದು ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತೋರಿಸ್ತೀನಿ. ಇವ್ರಿಗೆ ಹೇಗೆ ಮ್ಯಾಚ್ ಮಾಡ್ತೀನಿ, ಹೇಗೆ ಅವ್ರಿಗೆ ಮೇಕಪ್ ಮಾಡ್ತೀನಿ ಅನ್ನೋದು ನೋಡ್ಕೊಂಡು ಬನ್ನಿ. ಸೊ ಇಷ್ಟೊತ್ತು ನೀವು ನೋಡಿದ್ರಿ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅಂತ. ನಾನು ಇವತ್ತು ಫಸ್ಟು ಇವ್ರದ್ದು ಕ್ಲೀನಾಗಿ ಫೇಸ್ ವಾಶ್ ಮಾಡಿದ್ದೀನಿ. ಆಮೇಲೆ ನೀವು ಫೇಸ್ ವಾಶ್ ಮಾಡಿದಾಗ ಅಷ್ಟೇ ಜೋರಾಗಿ ರಬ್ ಎಲ್ಲ ಮಾಡಬೇಡಿ, ಸ್ಮೂತ್ ಆಗಿ ಲೈಕ್ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಇವತ್ತು ನಿವಿಯಾದು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ನಿಮ್ಮ ಸ್ಕಿನ್ಗೆ ನೀವು ಯಾವ್ದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಫಸ್ಟ್ ಸ್ಟೆಪ್ ಇಸ್ ಪ್ರೈಮರ್. ಯಾವುದೇ ಪ್ರೈಮರ್ ಯೂಸ್ ಮಾಡಿ, ಬಟ್ ಪ್ರೈಮರ್ ಇಸ್ ಕಂಪಲ್ಸರಿ, ಯೂಸ್ ಮಾಡಲೇಬೇಕು. ಸೊ ನಾನಿವತ್ತು ಪ್ರೈಮರ್ನ ಯೂಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಹಾಗೆ ನಿಮಗೆ ನಾನು ಕಾಜಲೆಲ್ಲ ತೋರ್ಸಕ್ಕೆ ಹಾಕಿದ್ದೆ ನೋಡಿ, ಹೋಗ್ತಿಲ್ಲ. ಸೊ ನಾನು ಯೂಸ್ ಮಾಡ್ತಿರೋ ಪ್ರೈಮರ್ ಅಲ್ಲಿ ಯೆಲ್ಲೋಯಿಶ್ ಕಲರ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ನಾನು ಫೌಂಡೇಶನ್ ಹಾಕ್ತೀನಿ. ಸೊ 2 ಡ್ರಾಪ್ಸ್ ಹಾಕಿ, ಜಾಸ್ತಿ ಫೌಂಡೇಶನ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಈಗ ನಾವು ನೈಟ್ ಆಗಿರೋದ್ರಿಂದ ಲೈಟ್ ಎಫೆಕ್ಟಿಂಗ್ ಇಲ್ಲೆಲ್ಲ ಇವ್ರಿಗೆ ಬ್ರೈಟ್ ಆಗಿ ಕಾಣಿಸ್ಲಿಕ್ಕೆ ನ್ಯಾಚುರಲ್ ಲುಕ್ ಬೇಕು ಇವ್ರಿಗೆ. ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿ ಸಾಕಾಯ್ತು. ಆದ್ರೂ ನಮ್ಗೆ ಡಾರ್ಕ್ ಕಾಣಿಸ್ತಿದೆ ಇಲ್ಲಿ ಮೌತ್ ಏರಿಯಾ, ಚಿನ್ ಏರಿಯಾ ಅಂಡ್ ಡಾರ್ಕ್ ಸರ್ಕಲ್ಸ್ ನಾವು ಕನ್ಸಿಲರ್ ಅಲ್ಲಿ ಯೂಸ್ ಮಾಡಿ ಅದನ್ನ ಕ್ಲೋಸ್ ಮಾಡೋಣ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಗೆ ಹಾಕಿದ್ವಿ. ಇಯರ್ಸ್ ಕೂಡ ನಾವು ಆಲ್ರೆಡಿ ಬ್ಲೆಂಡ್ ಮಾಡಿರೋದ್ರಿಂದ ಲೈಟ್ ಆಗಿ ಇಯರ್ಸ್ ಕೂಡ ಸೊ ಈ ತರ ಮಾಡಿದ್ರೆ ಅದು ಡಿಫ್ರೆನ್ಸ್ ಕಾಣಿಸಲ್ಲ, ಈವನ್ ಆಗಿರುತ್ತೆ. ಸೊ ಈಗ ಗೊತ್ತಾಯ್ತು ನಮ್ಗೆ ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಮಾಡಬೇಕು ಅಂತ. ತಿರ್ಗಾ ನಾವು 230 ಇವಾಗ ನಮಗೆ 230 ಯೂಸ್ ಮಾಡಿದ್ವಿ. ಸೊ ನಮ್ಗೆ ಇನ್ನೂ ಲೈಟ್ ಬೇಕು. ಸೊ 228 or 26ನ ಯೂಸ್ ಮಾಡಿಕೊಂಡು ಆಗಿ ಪ್ರೈಮರ್ ಹಾಕಿದ್ದಾಯ್ತು. ತದನಂತರ ನಾವು ಫೌಂಡೇಶನ್ ಹಾಕೊಂಡ್ವಿ. ಈಗ ಕನ್ಸಿಲರ್ನ ಯೂಸ್ ಮಾಡೋ ಟೈಮ್. ಸೊ ಇವತ್ತು ನಾನು ಮ್ಯಾಕ್ದು ಯೂಸ್ ಮಾಡ್ತಿದ್ದೀನಿ. ನನಗೆ ಮ್ಯಾಕ್ದಲ್ಲಿ ಯೂಸ್ ಮಾಡೋವಾಗ ಇದು ಸ್ಟಿಕ್ ಆಗಿರೋದ್ರಿಂದ ಸೊ ಹ್ಯಾಂಡಲ್ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಸೊ ಅದಕ್ಕೆ ನಾನು ಈ ಫಿಂಗರ್ನ ಯೂಸ್ ಮಾಡಿಕೊಂಡು ನಾನು ಹಾಕಕ್ಕೆ ಫಿಂಗರ್ ಯೂಸ್ ಮಾಡಿದೆ. ಬ್ಲೆಂಡಿಂಗ್ಗೆ ಈ ಫಿಂಗರ್ ರಿಂಗ್ ಅಂತಾರಲ್ಲ ಅದನ್ನ ಯೂಸ್ ಮಾಡ್ತೀನಿ. ಲೈಟಾಗಿ ಟ್ಯಾಂಪ್ ಮಾಡ್ಕೊಂಡು
ಸೊ ನಿಮಗೆಲ್ಲ ಡಿಫ್ರೆನ್ಸ್ ಕಾಣ್ಬೋದು. ಈ ಕಡೆ ಕನ್ಸೀಲರ್ ಯೂಸ್ ಮಾಡಿದ್ದೀನಿ ನೋಡಿ, ಈ ಕಡೆ ಯೂಸ್ ಮಾಡಿಲ್ಲ. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬೋದು. ಈಗ ಈ ಕಡೆನೇ ಯೂಸ್ ಮಾಡಿ. ನಾವು ಐ ಹತ್ರ ಬ್ಲೆಂಡ್ ಮಾಡ್ತಾ ಇರೋದ್ರಿಂದ, ಐ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಇದರಲ್ಲಿ ಕಂಪ್ಯಾರಿಟಿವ್ಲಿ ಇವಾಗೆಲ್ಲದಕ್ಕಿಂತ ಇದು ಫಿಂಗರಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈಗ ನಾನು ಯೂಸ್ ಮಾಡಿದ್ದಾಯ್ತು. ಈಗ ಲೈಟಾಗಿ ಬ್ಲೆಂಡರ್ನ ತಗೊಂಡು ಬ್ಲೆಂಡ್ ಮಾಡ್ತೀನಿ ಲೈಟಾಗಿ, ಎಲ್ಲ ಈವನ್ ಆಗಲಿ. ಸೊ ಇಷ್ಟು ಮಾಡಿ ಆಯ್ತು. ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡೋಣ. ಕಾಂಪ್ಯಾಕ್ಟ್ ಶುಗರ್ ಪೌಡರ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಿದ್ದಾಯ್ತು. ಈಗ ನಾವು ಡೈರೆಕ್ಟಾಗಿ ಐ ಮೇಕಪ್ಗೆ ಬಂದ್ಬೇಡ. ಐ ಮೇಕಪ್ ಮಾಡೋಕ್ಕೂ ಮುಂಚೆ ಫಸ್ಟು ನಾನು ಐ ಶ್ಯಾಡೋಸ್ ಎಲ್ಲ ಹಾಕಿದ್ಮೇಲೆ ನಾನು ಐಲೈನರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಇವತ್ತು ಇಲ್ಲಿ ನಾನು ಮಸ್ಕರ ಯೂಸ್ ಮಾಡ್ತಿಲ್ಲ, ಇವ್ರಿಗೆ ಇಷ್ಟ ಆಗಲ್ವಂತೆ. ಸೊ ನ್ಯಾಚುರಲ್ ಆಗಿ ಇವ್ರಿಗೆ ಐ ಲ್ಯಾಶಸ್ ಇದೆ, ಸೊ ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ಮಸ್ಕರ ಕೂಡ ಯೂಸ್ ಮಾಡ್ತೀನಿ. ಸೊ ಇವ್ರಿಗೆ ಇವಾಗ ನಾನು ಟ್ರೆಡಿಷನ್ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ನಾನು ಇವತ್ತು ಬ್ರೈಟ್ ಕಲರ್ ಸೊ ತಗೊಂಡು ನಾನು ಇವತ್ತು ಇವ್ರಿಗೆ ಐ ಮೇಕಪ್ ಬೇಸ್ ಆಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಮೆರೂನ್ ಕಲರ್. ಅದಾದಮೇಲೆ ಇವ್ರ ಸ್ಯಾರಿ ಪಿಂಕ್ ಇದೆಯಂತೆ, ಸೊ ಇದನ್ನ ಮತ್ತೆ ಶೈನರ್ನ ನಾನು ಯೂಸ್ ಮಾಡ್ತೀನಿ. ಸೊ ಹೋಲ್ಡ್ ಮಾಡೋವಾಗ ಅಷ್ಟೇ ಈ ಥರ ಹೋಲ್ಡ್ ಮಾಡ್ತೀನಿ. ಇದರಲ್ಲಿ ನಾವು 2 ಟೈಪ್ಸ್ ಆಫ್ ಕೋಡ್ ಕೊಡ್ಬೋದು. ಒಂದು ಹಾಫ್ ಆಫ್ ದ ದಿಸ್ ಥಿಂಗ್ ಬಂದು ಕಾಂಟ್ರಾಸ್ಟ್ ಯೂಸ್ ಮಾಡ್ಬೋದು, ಈ ಕಡೆ ಶೈನ್ ಯೂಸ್ ಮಾಡ್ಬೋದು. ಸೊ ಇವ್ರಿಗೆ ಪ್ಲೇನ್ ಯೂಸ್ ಮಾಡ್ತೀನಿ. ಲೈಟ್ ಬ್ರಷ್ ಯೂಸ್ ಮಾಡ್ಬೋದು ಬ್ಲೂ ಕಲರ್ದಲ್ಲಿ. ಈ ಥರ ಕ್ರೀಮಿ ಕಲರ್ನ ಯೂಸ್ ಮಾಡ್ತೀನಿ. ಐಬ್ರೋನ ಹೈಲೈಟ್ ಮಾಡ್ತೀನಿ. ಐಬ್ರೋ ಯಾವ ಥರ ಹೈಲೈಟ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಇವಾಗ ನಾನು ಇನ್ನೊಂದು ಬ್ರಷ್ನ ತಗೊಂಡು ಐಬ್ರೋಸ್ ಮಾಡ್ಕೊಳ್ತೇನೆ. ಸೊ ನಾನು ಇದರಲ್ಲಿ ಆಲ್ರೆಡಿ ಇವ್ರ ಹತ್ರ ಡಾರ್ಕ್ ಇದೆ, ಸೊ ಈಗ ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಿಲ್ಲ, ಲೈಟಾಗಿ ಆ್ಯಶ್ ಕಲರ್. ಸೊ ಇದನ್ನ ನಾನು ಯೂಸ್ ಮಾಡ್ಕೊಂಡು ಇವ್ರಿಗೆ ನೋಡ್ಕೊಳ್ಳಿ. ತುಂಬ ಲೈಟ್ ಇತ್ತು ಅಂದರೆ ಗೋ ಫಾರ್ ಬ್ಲ್ಯಾಕ್, ಇಲ್ಲ ಆಲ್ರೆಡಿ ಡಾರ್ಕ್ ಇದೆ ನಾವು ಇನ್ನೂ ಈಗ ಡಾರ್ಕ್ ಮಾಡಿಬಿಟ್ರೆ ಅಸಹ್ಯ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಆ್ಯಶ್ ಕಲರ್ನ ಯೂಸ್ ಮಾಡ್ಕೊಂಡು ಇವ್ರಿಗೆ ನಾನು ಐಬ್ರೋಸ್ ಮಾಡ್ತೀನಿ.
ಈಗ ಐಬ್ರೋಸ್ ಒಂದ್ಸಲಿ ಕೂಲ್ ಮಾಡ್ತೀನಿ, ಬಾರ್ ಬ್ರಷ್. ಈಗ ಎಲ್ಲರೂ ಟ್ರೆಂಡಿ ಆಗ್ಬಿಟ್ಟಿದೆ ಗ್ಲಿಟರ್ ಅಂದ್ರೆ ಶೈನಿ ಹಾಕೋದು. ಸೊ ನಾನು ಇವ್ರಿಗೆ ಮಿಡಲ್ ಅಲ್ಲಿ ಮಾತ್ರ ಶೈನಿ ಕೊಡ್ತೀನಿ, ಅಂದ್ರೆ ಈ ತರ ಇಷ್ಟೇ. ಲೈಕ್ ಐಲೈನರ್ ಬೇಕು ಅಂದ್ರೆ ದೊಡ್ಡದು ಯೂಸ್ ಮಾಡ್ಕೊಳ್ಳಿ, ಲೈಕ್ ವಿಂಗ್ ಬೇಕು ಅಂದ್ರೆ ವಿಂಗ್ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನಾವು ಲಿಪ್ಸ್ಟಿಕ್ ಬಂದಾಗ ಫಸ್ಟು ಮಾಯಿಶ್ಚರೈಸರ್ ಅಂದರೆ ಲಾಂಗ್ ಹಾಕಾಯಿತು. ಈಗ ನಾನು ಇವ್ರಿಗೆ ಲಿಪ್ ಲೈನರ್ ಹಾಕ್ತೀನಿ, ಶೇಪ್ ಕೊಡ್ತೀನಿ. ಈಗ ಮೆಬಿಲಿನ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕ್ತಿದ್ದೀನಿ. ಇದು ತುಂಬ ಸ್ವಲ್ಪ ಹಾಕಿದ್ರೆ ಸಾಕು, ಚೂರು ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕಿದ್ರೆ ಓವರ್ ಆಗ್ತದೆ. ಲೈಟಾಗಿ ಯೂಸ್ ಮಾಡ್ತೀನಿ. ಹೈಲೈಟರ್ನ ಯೂಸ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ಕಾಜಲ್ ಇಲ್ದಿದ್ರೆ ಮೇಕಪ್ ಕಂಪ್ಲೀಟೇ ಆಗಲ್ಲ, ಅದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಎಸ್, ಸೊ ಈಗ ಕಾಜಲ್ ಹಾಕ್ತೀನಿ. ಮತ್ತೆ ಇನ್ನೊಂದು ಇದಕ್ಕೆ ಟಿಪ್ ಏನಪ್ಪ ಅಂತಂದ್ರೆ, ಇವ್ರಿಗೆ ಐ ತುಂಬಾ ಬ್ರೈಟ್ ಆಗಿದ್ರೆ ಅಂದ್ರೆ ದೊಡ್ಡ ಕಣ್ಣಿದ್ರೆ ಫುಲ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಚಿಕ್ಕದಾಗಿದ್ದು ದೊಡ್ಡದಾಗಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಇವ್ರಿಗೆ ನಾನು ಹಾಫ್ ಕಾಜಲ್ ಹಾಕ್ತಿದ್ದೀನಿ. ಹೇಗೆ ಅಂತಂದ್ರೆ ಸ್ಟ್ರೈಟ್ ನೋಡಿ, ಇವ್ರ ಐಬಾಲ್ ಇಲ್ಲಿದೆ. ಸೊ ನಾನೇನ್ ಮಾಡ್ತೀನಿ, ಐಬಾಲ್ ಸೆಂಟರ್ ಇಂದ ಇಷ್ಟೇ ಕಾಜಲ್ನ ಯೂಸ್ ಮಾಡ್ತೀನಿ. ಇಲ್ಲೂ ಅಷ್ಟೇ ಐಬಾಲ್ ಇಂದ ಶಿ ಇಸ್ ರೆಡಿ. ಸೊ ಇದು ಮೇಕಪ್ ಲುಕ್ ರೆಡಿ ಆಯ್ತು. ಇವ್ರಿಗೆ ಸ್ಯಾರಿ ಹಾಕಿ ಹೇರ್ ಸ್ಟೈಲ್ ಮಾಡಿ ನನಗೆ ತೋರಿಸ್ತೀನಿ ಫೈನಲ್ ಆಗಿ ಹೇಗೆ ಕಾಣಿಸ್ತಾರೆ. ಸೊ ಹೀಗೆ ನೋಡ್ಬೋದು, ಸಿಂಪಲ್ ಆಗಿ ಒಂದು ಸ್ಯಾರಿನ ವೇರ್ ಮಾಡಿದರೆ ಅದ್ರ ಮೇಲೆ ಈ ಮೇಕಪ್ ಹೇಗೆ ಮ್ಯಾಚ್ ಆಗ್ತಿದೆ ಅಂದರೆ ಐ ಶಾಡೋಗೆ ಇದಕ್ಕೆ ಮ್ಯಾಚ್ ಮಾಡಿಸ್ಬಿಟ್ಟೆ ಈಗ. ಸೊ ನೋಡ್ಬೋದು ಅಂತ ಐ ಶಾಡೋ ಆ್ಯಂಡ್ ಲೈಟಾಗಿ ಹೇರ್ ಸ್ಟೈಲು. ಸಿಂಪಲ್ ಮೇಕಪ್ ಹೇಗಿದೆ ಎಲ್ಲರೂ ನೋಡ್ಬಿಟ್ಟು ತಿಳಿಸಿ ನಿಮ್ಮ ಕಾಮೆಂಟ್ಸಲ್ಲಿ ಚೆನ್ನಾಗಿ ಬಂದಿದೆಯಾ ಅಂತ. ಒಂದು ಟ್ರೈ ಅಷ್ಟೇ. ಸೊ ಈ ಪ್ರೊಸೀಜರ್ನ ನೀವು ಯೂಸ್ ಮಾಡಿ, ನಿಮ್ಮ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಗುರುಪ್ರವೇಶಕ್ಕೆ, ನಾಮಕರಣಕ್ಕೆ, ಈ ಥರ ಲೈಟ್ ಯಾವುದನ್ನ ಹಬ್ಬಕ್ಕೆಲ್ಲ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲೈಟಾಗಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ, ಇಷ್ಟ ಆಯ್ತಾ? ಫೀಲ್ ಸೋ ಗುಡ್ ಆ್ಯಂಡ್ ಹ್ಯಾಪಿ. ಸೊ ಏನೇ ಮಾಡಿಕೊಂಡ್ರು ಕಂಫರ್ಟಬಲ್ ಆಗಿರೋ ಥರ ನೋಡ್ಕೊಳ್ಳಿ, ಹ್ಯಾಪಿಯಾಗಿ ಫೀಲ್ ಆಗ್ತೀರಾ. ಸೊ ಇವತ್ತಿನ ಮೇಕಪ್ ಇಷ್ಟ. ಥ್ಯಾಂಕ್ ಯು. ವೆಲ್ಕಮ್.